ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನಿವತ್ತು ಶುಂಠಿ ಟೀನ ಮಾಡ್ತಾ ಇದ್ದೀನಿ. ಕೆಮ್ಮು, ನೆಗಡಿ, ಜ್ವರ ಬಂದರೆ ಈ ಥರ ಶುಂಠಿ ಟೀ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ. ನಾನಿಲ್ಲಿ ಒಂದು ಚಿಕ್ಕ ಪೀಸು ಒಣ ಶುಂಠಿ ತೊಗೊಂಡಿದ್ದೀನಿ. ಒಣ ಶುಂಠಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಕಾಳು, ಒಂದೆರಡು ಕರಿಮೆಣಸು, ಒಂದೆರಡು ಲವಂಗನ ಹಾಕ್ಕೊಂಡು ದಪ್ಪ ದಪ್ಪ ಈ ಥರ ಕುಟ್ಕೊಳ್ಳಿ. ಈ ಮಳೆಗಾಲದಲ್ಲಿ ಕೆಮ್ಮು, ನೆಗಡಿ, ಜ್ವರ ಬರುತ್ತಲ್ವಾ, ಈ ಥರ ಮನೆ ಮದ್ದು ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನೋಡಿ, ಈ ಥರ ದಪ್ಪ ದಪ್ಪ ಕುಟ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ನಂತರ ಒಂದು ಪಾತ್ರೆನ ಬಿಸಿಟ್ಟಿದ್ದೀನಿ. 1 ಕಪ್ ನೀರನ್ನ ಹಾಕ್ತಾ ಇದ್ದೀನಿ. ನಾವು ಶುಂಠಿನ ಪೌಡ್ರ್ ಮಾಡ್ಕೊಂಡಿದ್ವಲ್ವ, ಅದನ್ನ ಹಾಕಿ ನಂತರ ಒಂದು ಚಿಕ್ಕ ಪೀಸು ಬೆಲ್ಲನ ಹಾಕ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಬೆಲ್ಲ ಹಾಕೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸಿ. 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸಿದ ನಂತರ ಗ್ಯಾಸ್ನ ಆಫ್ ಮಾಡಿಬಿಡಿ. ಗ್ಯಾಸ್ನ ಆಫ್ ಮಾಡಿದ ನಂತರ ಒಂದು ಸ್ವಲ್ಪನೇ ಬಿಸಿ ಹಾಲನ್ನ ಆ್ಯಡ್ ಮಾಡಿ. ತಣ್ಣಗಿರೋ ಹಾಲನ್ನ ಹಾಕಬೇಡಿ. ಗ್ಯಾಸ್ನ ಆಫ್ ಮಾಡಿದ ಮೇಲೇ ಹಾಕಿ, ಹಾಲು ಮೊದಲಿಗೆ ಹಾಕಬೇಡಿ. ಹಾಲನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸೋಸ್ಕೊಳ್ಳಿ. ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ಮಳೆಗಾಲದಲ್ಲಿ ತುಂಬಾ ನೆಗಡಿ ಆಗುತ್ತೆ, ಜ್ವರ ಬರುತ್ತೆ, ಕೆಮ್ಮಾಗುತ್ತೆ. ಈ ಥರ ಶುಂಠಿ ಟೀನ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.